ಮಹಾಪ್ರಭುಗಳು ಜಾತ್ರೆಯಲ್ಲಿ ಭಜಿಯನ್ನು ಮಾಡುತ್ತಿದ್ದಾರೆ ನೋಡಬಹುದು. ನಮಸ್ಕಾರ ಎಲ್ಲರಿಗೂ. ನಾನು ಮತ್ತೆ ನನ್ನ ಮಡದಿ ಇವತ್ತು ಜಗದ್ಗುರು ಮೌನೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ತಿಂತನಿಯ ಗ್ರಾಮಕ್ಕೆ ಬಂದಿದ್ದೇವೆ. ಬಂದ ಕೂಡಲೇ ಸೀದಾ ನಾವು ರಥೋತ್ಸವಕ್ಕೆ ನಮಸ್ಕಾರ ಮಾಡಿಕೊಂಡು ಹಾಗೆ ನಮ್ಮ ಸಂಬಂಧಿಕರ ಒಂದು ಟೆಂಟ್ಗಳಿಗೆ ಹೋಗಿ ಎಲ್ಲ ವೇಸ್ಗಳನ್ನೆಲ್ಲ ಇಟ್ಟು ಹಾಗೆ ನಮ್ಮ ಸಂಬಂಧಿಕರನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಅಕ್ಕನ ಮಕ್ಕಳೊಂದಿಗೆ ಈಗ ಮೌನೇಶ್ವರನ ದರ್ಶನ ತೆಗೆದುಕೊಳ್ಳಕ್ಕೆ ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ಇನ್ನ ಮೌನೇಶ್ವರರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಭಾರತ ಹುಣ್ಣಿಮೆಯಂದು ಜರುಗುತ್ತದೆ. ಈ ಜಾತ್ರಾ ಮಹೋತ್ಸವವು 5 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಇಂದು ಭಾರತ ಹುಣ್ಣಿಮೆಯ ಅಂಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸಿರುತ್ತಾರೆ. ಯಾಕಪ್ಪ ಅಂತಂದ್ರೆ ಮೌನೇಶ್ವರರು ಇಂದು ಗೃಹ ಪ್ರವೇಶವನ್ನ ಮಾಡಲಿದ್ದಾರೆ ಮತ್ತು ಜಾತ್ರೆಯ ಕೊನೆಯ ದಿನ ಇವತ್ತೇ ಆಗಿರುತ್ತೆ. ಇನ್ನ ಮೌನೇಶ್ವರರ ದೇವಸ್ಥಾನವು ಹಿಂದೂ ಮುಸ್ಲಿಂನ ಭಾವೈಕ್ಯತೆ ಸಾರುವಂತ ದೇವಸ್ಥಾನವಾಗಿರುತ್ತದೆ. ಕೆಳಗಡೆ ಮೌನೇಶ್ವರರ ಗುಹೆ ಒಳಗೆ ನೆಲೆಸಿದರೆ ಮೇಲ್ಗಡೆ ಪೈಗಂಬರರ ಒಂದು ದರ್ಗಾ ಇರುತ್ತದೆ. ನಾವು ಸಹಿತ ಮೌನೇಶ್ವರರು ಹಾಗೂ ಪೈಗಂಬರರ ದರ್ಶನವನ್ನ ತೆಗೆದುಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದಿನ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಪೇಜ್ ನ ಫಾಲೋ ಮಾಡಿ. ಧನ್ಯವಾದಗಳು. ಜೈ ಜಗದ್ಗುರು ಮೌನೇಶ್ವರಾಯ ನಮಃ.